ಮಂಡ್ಯ ಲೋಕಸಭಾ ಕಣದಿಂದ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಎಸ್ಎಂ ಕೃಷ್ಣ ಭೇಟಿ ಮಾಡಿರೋದು ಗೊತ್ತಾಗಿದೆ. ಸುಮಲತಾ ತಮ್ಮ ನಿರ್ಧಾರ ತಿಳಿಸಿದ ಬಳಿಕ ನಮ್ಮ ನಿರ್ಧಾರ ಹೇಳ್ತೀವಿ ಅಂತ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಅಭ್ಯರ್ಥಿ ವಿಚಾರ ಇನ್ನೂ ಅಂತಿಮ ಆಗಿಲ್ಲ. ಎ ಮಂಜು ವಿಚಾರ ಕೂಡ ಇನ್ನೂ ಅಂತಿಮವಾಗಿಲ್ಲ. ಚಾಮರಾಜನಗರದಲ್ಲಿ ಶ್ರೀನಿವಾಸ ಪ್ರಸಾದ್ ಬಹುತೇಕ ಅಭ್ಯರ್ಥಿ ಆಗ್ತಾರೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಶ್ರೀನಿವಾಸ ಪ್ರಸಾದ್ ಮತ್ತು ಯಡಿಯೂರಪ್ಪ ಮಾತುಕತೆ ಕೂಡ ಆಲ್ರೆಡಿ ನಡೆಸಿದ್ದಾರೆ. ಅವರು ಚಾಮರಾಜನಗರದಲ್ಲಿ ಅಭ್ಯರ್ಥಿ ಆಗೋದು ಆಲ್ಮೋಸ್ಟ್ ಫೈನಲ್. ಆದ್ರೆ ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ಎ ಮಂಜು ಅಭ್ಯರ್ಥಿ ಆಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಅಂತಿಮ ಆಗಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಜೊತೆಗೆ ಸುಮಲತಾ ಅವರು ಇನ್ನೂ ಕೂಡ ನಿರ್ಧಾರವನ್ನ ಹೇಳಿಲ್ಲ. ಎಸ್ಎಂ ಕೃಷ್ಣ ಭೇಟಿಯಾಗಿದ್ದಾರೆ, ಅದು ಗೊತ್ತಾಗಿದೆ. ಬಟ್ ಏನ್ ನಿರ್ಧಾರ ಅಂತ ಇನ್ನೂ ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನ ಸುಮಲತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಹೇಳಿದ್ದಾರೆ. ಅಭ್ಯರ್ಥಿ ಹಾಕಬೇಕೋ ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ನಿರ್ಧಾರ ಕೈಗೊಂಡಾಗಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಯಡಿಯೂರಪ್ಪ ಹೇಳಿರುವಂಥದ್ದು. ಇವತ್ತು ಎಸ್ಎಂ ಕೃಷ್ಣ ಅವ್ರನ್ನ ಭೇಟಿಯಾಗಿರುವ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ನಾಯಕರಾಗಿರುವಂಥ ಎಸ್ಎಂ ಕೃಷ್ಣ ಅವ್ರನ್ನ ಸುಮಲತಾ ಅವರು ಭೇಟಿ ಮಾಡಿ ಬೆಂಬಲವನ್ನು ಕೋರಿದ್ದಾರೆ. ಆದರೆ ಸುಮಲತಾ ಅವರ ಸ್ಪಷ್ಟವಾದಂಥ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಅದಕ್ಕೆ ಯಡಿಯೂರಪ್ಪನವರು ಹೇಳಿದ್ದಾರೆ, ನಾವು ಅಭ್ಯರ್ಥಿ ಹಾಕಬೇಕಾ ಅಥವಾ ಅಭ್ಯರ್ಥಿಯನ್ನು ಹಾಕದೆ ಸುಮಲತಾ ಅವ್ರನ್ನ ಬೆಂಬಲಿಸಬೇಕಾ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಲ್ಲ, ಇನ್ನು ಮಂಡ್ಯದಲ್ಲಿ ಏನು ಅಂತ ಸುಮಲತಾ ಅವರು ತೀರ್ಮಾನ ಮಾಡಲಿಕ್ಕೆ ಎಸ್ ಎಂ ಕೃಷ್ಣ ಅವ್ರ ಮನೆಗೂ ಹೋಗಿದ್ರು ಅಂತ ಟಿವಿಲಿ ನಾನು ನೋಡ್ತಾ ಇದ್ದೇನೆ. ಅವ್ರ ನಿಲುವು ಸ್ಪಷ್ಟ ಆದಮೇಲೆ ನಮ್ಮ ನಿಲುವೇನು ಅಂತ ಸ್ಪಷ್ಟ ಮಾಡಿ. ಇಲ್ಲ, ಇನ್ನು ಮಂಡ್ಯದಲ್ಲಿ ಏನು ಅಂತ ಸುಮಲತಾ ಅವರು ತೀರ್ಮಾನ ಮಾಡಲಿಕ್ಕೆ ಎಸ್ ಎಂ ಕೃಷ್ಣ ಅವ್ರ ಮನೆಗೂ ಹೋಗಿದ್ರು ಅಂತ ಟಿವಿಲಿ ನಾನು ನೋಡ್ತಾ ಇದ್ದೇನೆ. ಅವ್ರ ನಿಲುವು ಸ್ಪಷ್ಟ ಆದಮೇಲೆ ನಮ್ಮ ನಿಲುವೇನು ಅಂತ ಸ್ಪಷ್ಟ ಮಾಡಿ.